ಪಾಪ ಸುಷ್ಮಾ ಅವ್ರ ಅತ್ತೆಗೆ ಹುಷಾರಿಲ್ಲ ಅಂತ ಎದ್ನೋ ಬಿದ್ನೋ ಅಂತ ಓಡ್ ಬಂದಿದ್ದಾಳೆ. ಆದ್ರೆ ಇಲ್ಲಿ ಅವ್ರ ಅತ್ತೆ ನಾಟಕ ಆಡ್ತಾ ಇರೋದು ಗೊತ್ತಾಗ್ತಾ ಇಲ್ಲ. ಇನ್ನೇನ್ ಕಾಟ ಕೊಡ್ತಾಳೆ ಅಂತ ನೋಡ್ಬೇಕು ಇವಾಗ ಸುಷ್ಮಾ ಅವ್ರ ಅತ್ತೆ. ಸುಂದ್ರ ನೋಡು, ಯಾರೋ ಬೆಲ್ ಮಾಡ್ತಾ ಇದ್ದಾರೆ, ಯಾರೋ ಬಂದಿರ್ಬೇಕು ಅನ್ಸುತ್ತೆ. ಅಯ್ಯೋ, ನನ್ಗೆ ಎದೊಳಕ್ಕಾಗಿದ್ರೆ ನಾನೇ ಹೋಗಿ ಬಾಕ್ಲ ತೆಗಿತಾ ಇದ್ದೆ, ಯಾರು ಬಂದಿದ್ದಾರೋ ಏನೋ. ಈ ಸುಂದ್ರ ಮಲ್ಕೊಂಡ್ಬಿಟ್ನ, ಏನ್ ಮಾಡ್ತಾ ಇದ್ದಾನೆ ಗೊತ್ತಾಗ್ತಾ ಇಲ್ವಲ್ಲ ಒಂದು. ಹಾ, ಬರ್ತಾ ಇದ್ದೀನಮ್ಮ, ಬರ್ತಾ ಇದ್ದೀನಿ. ನಾನೇ ಬಾಕ್ಲು ತೆಗಿತೀನಿ ರೀ. ಸುಷ್ಮಾ, ನೀನಾ? ನಾನೆಲ್ಲೋ ಬೆಳಗ್ಗೆ ಬರ್ತೀಯ ಅಂತ ಅನ್ಕೊಂಡಿದ್ದೆ ಸುಷ್ಮಾ. ಏನ್ ಇಷ್ಟು ಬೇಗ ಬಂದ್ಬಿಟ್ಟಿದ್ಯಾ? ಪಾಪ ಅತ್ತೆ ಮಾವ ಬೇಜಾರು ಮಾಡ್ಕೊಂಡ್ರೋ ಏನೋ. ಹೇಗಿದ್ದಾರೆ ಮನೇಲೆಲ್ಲ? ಹಾ, ಚೆನ್ನಾಗಿದ್ದಾರೆ ರೀ ಎಲ್ಲರೂ. ನಿಮ್ಮನ್ನ ತುಂಬಾ ಕೇಳ್ತಾ ಇದ್ರು, ಯಾಕೆ ಅಳಿಯಂದ್ರು ಬರ್ಲೇ ಇಲ್ಲ ಅಂತ. ನೀವು ಬರ್ತೀನಿ ಬರ್ತೀನಿ ಅಂತ ಬರ್ಲೇ ಇಲ್ವಲ್ಲ ರೀ. ಅಯ್ಯೋ, ನಿನಗೆ ಗೊತ್ತಲ್ಲ ಸುಷ್ಮಾ, ನನ್ಗೆ ಎಷ್ಟು ಕೆಲಸ ಇರುತ್ತೆ ಅಂತ. ನಾನು ಬರೋಣ ಅಂತಾನೆ ಅನ್ಕೊಂಡೆ. ಆಮೇಲೆ ನೋಡ್ರೆ ಅಮ್ಮ ಬಂದರು. ಅಮ್ಮನ ಬೇರೆ ಈ ಥರ ಆಯ್ತಲ್ಲ, ಏನು ಮಾಡಲಿ ಹೇಳು. ನನ್ಗಂತೂ ನೀವು ಅತ್ತೆಗೆ ಆ ಥರ ಆಗಿದೆ ಅಂದಾಗ್ಲಿಂದ ನನ್ಗಲ್ಲಿರೋಕೆ ಮನಸ್ಸೇ ಆಗಲಿಲ್ಲ ರೀ. ಅಪ್ಪ ಮತ್ತೆ ಅಣ್ಣರು ಯಾರೋ ಮನೇಲಿ ಇರಲಿಲ್ಲ, ಅಮ್ಮನಿಗೆ ಹೇಳ್ಬಿಟ್ಟು ಹೊರಟೋಗ್ಬಿಟ್ಟೆ ನಾನು. ಸುಷ್ಮಾ, ನಾನು ನಾಳೆ ಬೆಳಿಗ್ಗೆ ಬಾ ಅಂತ ಹೇಳಿದ್ದು. ನೀನು ಇಷ್ಟು ಅರ್ಜೆಂಟ್ ಮಾಡ್ಕೊಂಡು ಬಂದಿದ್ಯಾ? ಅವರೆಲ್ಲ ಏನು ಅನ್ಕೊಂತಾರೆ? ಬೇಜಾರು ಮಾಡ್ಕೊಳಲ್ವಾ? ಮಾವನಿಗೂ ಹೇಳ್ದಲೆ ಬಂದಿದ್ದೀನಿ ಅಂತ್ಯ. ಫೋನ್ ಮಾಡು ಮೊದಲು ಅವರಿಗೆ. ತಪ್ಪು ತಿಳ್ಕೊಳಲ್ವ ಸುಷ್ಮಾ ನೀನು ಈ ಥರ ಮಾಡಿದ್ರೆ? ನಿಮಗೆ ಗೊತ್ತಲ್ಲ ರೀ ನಮ್ಮ ಅಪ್ಪನ ಬಗ್ಗೆ. ಅತ್ತೆಗೆ ಈ ಥರ ಆಗಿದೆ ಅಂದರೆ ಅಪ್ಪ ಏನೂ ತಪ್ಪು ತಿಳ್ಕೊಳ್ಳಲ್ಲ ಬಿಡಿ. ಯಾರೋ ಮಗನೇ, ಯಾರ ಜೊತೆ ಮಾತಾಡ್ತಾ ಇದೆಯಾ? ಯಾರಪ್ಪ ಬಂದರು? ಅಯ್ಯೋ, ನಾನು ಮೊದಲು ಅತ್ತೆ ನೋಡಬೇಕು ರೀ, ಆಮೇಲೆ ಅಪ್ಪನ ಕಾಲ್ ಮಾಡ್ತೀನಿ. ಫಸ್ಟ್ ಅತ್ತೆ ನೋಡ್ತೀನಿ, ಅತ್ತೆ ಹೇಗಿದ್ದಾರೆ ಅಂತ. ಓಡು ಓಡು, ರೂಮಲ್ಲಿದ್ದಾರೆ ಅಮ್ಮ. ನಮ್ಮ ರೂಮಲ್ಲೇ ಮಲಗಿಸಿದ್ದೀನಿ. ಆ ಸಿಂಗಲ್ ಕಾಟಲ್ಲಿದ್ದರೆ ಸುಮ್ಮನೆ ಓಡಾಡೋಕ್ಕಾಗಲ್ಲ, ಏನಿಲ್ಲ, ಬಿದ್ದೋಗ್ಬಿಡ್ತಾರೆ ಅಂದ್ಬಿಟ್ಟು ನಮ್ಮ ರೂಮಲ್ಲೇ ರೆಸ್ಟ್ ಮಾಡಿ ಅಂತ ಅಲ್ಲೇ ಇರ್ತಿದ್ದೀನಿ. ಸುಷ್ಮಾ, ಹೋಗು, ರೂಮಲ್ಲಿದ್ದಾರೆ. ಹಾಂ, ಒಳ್ಳೆ ಕೆಲಸ ಮಾಡಿದ್ರೆ ಬಿಡ್ರಿ. ಅತ್ತೆಗೆ ಅಲ್ಲೇ ಕಂಫರ್ಟಬಲ್ ಅನಿಸುತ್ತೆ. ಅಪ್ಪ ಅಂತೂ ಇಂತೂ ಸುಷ್ಮಾ ಬಂದಿದ್ದಾಳೆ ಈಗ ನಮ್ಮ ಅಮ್ಮನ ನೋಡ್ಕೊಳ್ಳೋಕ್ಕೆ. ನಾನು ಆರಾಮಾಗಿ ಆಫೀಸ್ಗೆ ಹೋಗಿ ಬರ್ಬೋದು, ನನ್ನ ಕೆಲಸಗಳನ್ನ ಮಾಡ್ಕೋಬೋದು. ಇಲ್ಲ ಅಂದರೆ ಅಮ್ಮನ ಏನು ಮಾಡೋದು ಅನ್ನೋದೇ ಟೆನ್ಷನ್ ಆಗಿಬಿಟ್ಟಿತ್ತು ನನಗಂತೂ. ಆಫೀಸಲ್ಲಿ ರಜೆ ಕೊಡಲ್ಲ, ಇಲ್ಲ ಅಮ್ಮನ್ನೂ ಬಿಡೋಕ್ಕಾಗಲ್ಲ. ಅಯ್ಯೋ ಅತ್ತೆ, ಏನತ್ತೆ ಈ ಥರ ಮಲ್ಕೊಂಡ್ಬಿಟ್ಟಿದ್ದೀರಾ? ಏನಾಯ್ತೈತೆ? ಏನು ಮಾಡ್ಕೊಂಡ್ರಿ ನೀವು? ಅಯ್ಯೋ ಸುಷ್ಮಾ, ಏನಂತ ಹೇಳಮ್ಮ, ನನಗೆ ಒಂದು ಗೊತ್ತಾಗಲಿಲ್ಲ. ಅದೇನಾಯಿತು, ಯಾಕಾಯ್ತು ಈ ಥರ ಅಂತ. ನೋಡಮ್ಮ, ನನ್ನ ಪರಿಸ್ಥಿತಿ ಹೇಗಾಗ್ಬಿಟ್ಟಿದೆ ಅಂತ. ಪಾಪ ನೀನು ನಿಮ್ಮ ಅಣ್ಣನ ಮದುವೆ ಖುಷಿ ಅಂತ ಅಲ್ಲೂ ಇರಂಗಿಲ್ಲ, ನನ್ನಿಂದಾಗಿ ಬರೋ ಹಾಗಾಗೈತಲ್ಲಮ್ಮ ಸುಷ್ಮಾ. ಅಣ್ಣನ ಮದುವೆಗೆ ಇನ್ನೂ ಟೈಮ್ ಇದೆಯಲ್ಲತ್ತೆ, ಫಸ್ಟ್ ನೀವು ಹುಷಾರಾಗೋದನ್ನ ನೋಡಿ. ಅಯ್ಯೋ ಸುಷ್ಮಾ, ನನಗೆ ಎದ್ದು ಕುತ್ಕೊಂಡಿದ್ದ ಮಾತಾಡ್ಸೋಕ್ಕೂ ಆಗ್ತಾ ಇಲ್ವಲ್ಲ ಸುಷ್ಮಾ. ಪರವಾಗಿಲ್ಲ ಅತ್ತೆ, ರೆಸ್ಟ್ ಮಾಡಿ ನೀವು. ಏನು ಬೇಕಿದ್ರು ನಾನು ಕೇಳಿ, ಇವಾಗ ನಾನು ಬಂದಿದ್ದೀನಲ್ವಾ, ನಿಮ್ಮ ಯೋಗಕ್ಷೇಮನ ನಾನು ನೋಡ್ಕೊಳ್ತೀನಿ. ಅಯ್ಯೋ ಸುಷ್ಮಾ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ಕಣಮ್ಮ. ಈ ನೋವಿಗೆ ತಿಂದೆ ಏನಾದರೂ ಬಾತ್ರೂಮ್ಗೆ ಹೋಗ್ಬೇಕಾಗುತ್ತೆ ಅಂತ ಏನೇನೂ ತಿಂದಿಲ್ಲ ಕಣಮ್ಮ, ಹಾಗೇ ಇದ್ದೀನಿ. ಸ್ವಲ್ಪ ಅಡುಗೆ ಮಾಡಿ ಬಡ್ಸಮ್ಮ ನನಗೆ. ಆಗ್ತಾನೆ ಇಲ್ಲ ಸುಷ್ಮಾ, ತುಂಬ ಸುಸ್ತಾಗ್ತಾ ಇದೆ. ಏನಪ್ಪ, ನಾನೇ ಈಗ ಬಂದಿದ್ದೀನಿ, ಈಗ ಮಾಡಿಕೊಡು ಅಂತ ಇದ್ದಾರೆ ಅಂತ ಅನ್ಬೇಡಮ್ಮ. ನನಗೆ ಆಗಿದ್ದರೆ ನಾನೇ ಮಾಡಿರ್ತಾ ಇದ್ದೆ, ಆದರೆ ಏನು ಮಾಡೋದು ನೋಡು, ದೇವ್ರು ಯಾವ ಥರ ಮಾಡಿದ ನನಗೆ. ಅಯ್ಯೋ ಅತ್ತೆ, ಅದನ್ನು ನೀವು ಇಷ್ಟೊಂದು ಕೇಳ್ಕೊಬೇಕಾ? ಇರಿ, ನಾನೇ ಮಾಡಿ ಬಡಿಸ್ತೀನಿ. ನಿಮ್ಮನ್ನ ಮಾತಾಡ್ಸ್ಕೊಂಡು ಅಯ್ಯೋ ಅತ್ತೆ, ಅದಕ್ಕೆ ಇಷ್ಟೊಂದೆಲ್ಲ ಕೇಳ್ಕೊಬೇಕಾ ನೀವು? ಇರಿ ಅತ್ತೆ, ಈಗಲೇ ಏನಾರು ಮಾಡಿ ತೊಗೊಂಬರ್ತೀನಿ. ಹೋಗೋ ಹೋಗೋ, ಅಲ್ಲಿಂದ ಆರಾಮಾಗಿ ರೆಸ್ಟ್ ಮಾಡಿಕೊಂಡು ತಿನ್ಕೊಂಡು ಚೆನ್ನಾಗಿ ಅಪ್ಪನ ಮನೇಲಿ ಬಂದಿದ್ಯಾ. ನಾನು ನೋಡಿದ್ರೆ ನಾನು ಇಲ್ಲಿ ಅಡುಗೆ ಮಾಡಬೇಕು ಅಂತ ಅನ್ಕೊಂಡಿದ್ದ. ನೋಡು, ಬಂದಿದ ತಕ್ಷಣ ಹೆಂಗೆ ಕೆಲಸ ಕೊಟ್ಟಿದ್ದೀನಿ ನಿನಗೆ ಅಂತ. ಒಂದು ನಿಮಿಷ ಕುತ್ಕೊಳ್ಳೋಕೆ ಬಿಡಲ್ಲ, ಆ ಥರ ಕಾಟ ಕೊಡ್ತೀನಿ ನಿನಗೆ. ಸುಷ್ಮಾ ಸುಷ್ಮಾ, ಅತ್ತೆಯವರೇ ಏನು ಕರೆದ್ರಲ್ಲ? ಸುಷ್ಮಾ, ಯಾಕೋ ಗಂಟ್ಲೆಲ್ಲ ಒಣಗ್ದಂಗಾಗಿದೆ, ಒಂದು ಸ್ವಲ್ಪ ನೀರು ತೊಗೊಂಬರಮ್ಮ. ಹಾಂ ಸರಿ ಅತ್ತೆ, ಈಗ ತರ್ತೀನಿ. ಸುಷ್ಮಾ, ನೋಡ್ದ ಅಮ್ಮನ ಪರಿಸ್ಥಿತಿ ಹೇಗಾಗಿದೆ ಅಂತ? ನನಗಂತೂ ತುಂಬಾ ಗಾಬರಿ ಆಗ್ತಾ ಇದೆ. ಅಮ್ಮ ಈ ಸ್ಥಿತಿಲಿರೋದನ್ನ ನನಗಂತೂ ನೋಡೋಕ್ಕೆ ಆಗ್ತಾ ಇಲ್ಲ ಸುಷ್ಮಾ. ಏನು ಮಾಡೋದು? ಡಾಕ್ಟರ್ ಹತ್ರ ಹೋಗೋಣ ಅಂದರೆ ಬಾ ಅಂದರೂ ಬರ್ತಾ ಇಲ್ಲ. ನೀನಾದರೂ ಒಂದು ಮಾತು ಹೇಳು ಸುಷ್ಮಾ, ನಿನ್ನ ಮಾತಾದರೂ ಕೇಳ್ಬೋದೇನೋ ಅಮ್ಮ. ಹೌದು ರೀ, ಅತ್ತೆ ಪರಿಸ್ಥಿತಿ ಅಂತ ನನಗಂತೂ ನೋಡಿ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಎಷ್ಟು ಚೆನ್ನಾಗಿ ಓಡಾಡ್ಕೊಂಡಿದ್ದಾರೆ ಅತ್ತೆ, ಈ ಥರ ಆಗ್ಬಿಟ್ಟಿದಾರಲ್ಲ. ನೀವು ಅವ್ರ ಮಾತು ಕೇಳ್ಕೊಂಡು ಯಾಕೆ ಸುಮ್ಮನೆ ಇದ್ದೀರಾ? ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ಬೇಕು ತಾನೆ. ಅಯ್ಯೋ, ಎಷ್ಟು ಹೇಳಿದೆ ಸುಷ್ಮಾ, ಎಷ್ಟು ಹೇಳಿದ್ರೂ ಕೇಳ್ತಾ ಇಲ್ಲ ಅಮ್ಮ. ಸುಮ್ಮನೆ ಯಾಕೆ ನಿನ್ನ ದುಡ್ಡೆಲ್ಲ ಖರ್ಚಾಗ್ಬಿಡುತ್ತೆ, ನನ್ನಿಂದ ನಿಂಗೆ ತೊಂದರೆ ಆಗುತ್ತೆ ಅಂತ ಅದನ್ನೇ ಹೇಳ್ತಾರೆ. ಹೇಳ್ತಾ ಇದ್ದೀನಿ, ಅದರಿಂದ ತೊಂದರೆ ಏನಿಲ್ಲ, ಬಾರಮ್ಮ ಹೋಗೋಣ ಅಂತ. ನಾನು ಒಂದು ಮಾತು ಹೇಳಿ ನೋಡ್ತೀನಿ ರೀ ಅತ್ತೆಗೆ. ಹಾಗೂ ಏನಾದರೂ ಡಾಕ್ಟರ್ ಹತ್ರ ಬರಲಿಲ್ಲ ಅಂದರೆ ಡಾಕ್ಟರ್ನ ಮನೆ ಕರ್ಸಿದ್ರಾಯ್ತು. ಏನೋಪ್ಪ, ಏನು ಮಾಡೋದು? ನಂಗಂತೂ ಒಂದು ಗೊತ್ತಾಗ್ತಾ ಇಲ್ಲ, ತಲೆ ಕೆಟ್ಟೋಗ್ಬಿಟ್ಟಿದೆ. ಸುಷ್ಮಾ ಸುಷ್ಮಾ, ಅಯ್ಯೋ ಅತ್ತೆ ನೀರು ಕೇಳಿದ್ರು, ನಾನು ನಿಮ್ಮ ಜೊತೆ ಮಾತಾಡ್ಕೊಂಡು ತೊಗೊಂಡೋಗೇ ಕೊಡಲಿಲ್ಲ. ಇರಿ, ಆಮೇಲೆ ಬರ್ತೀನಿ.
ಎಲ್ಲ ಹಾಳಾಗ್ಬೋದ್ಲ ಇವಳು. ಏನು ಗಂಡನ ಜೊತೆ ಮಾತಾಡಿ ತುಂಬ ವರ್ಷ ಆಯ್ತೇನೋ ನನಗೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದಾಳೆ. ಸರಿಯಾಗಿ ಬುದ್ಧಿ ಕಲಿಸ್ಲೇನೆ ಇರಲ್ಲ ನಾನಂತೂ. ಇಷ್ಟು ದಿನ ಇವಳು ಆಡಿದ್ದೆ ಆಟ ಆಗ್ಬಿಟ್ಟಿದೆ. ನನ್ನ ಮಗನ ಪಾಪ ಬೆಳಗ್ಗೆ ಹೋದ್ರೆ ಸಾಯಂಕಾಲ ಬರ್ತಾನೆ. ಮನೇಲಿ ಒಬ್ಬಳೇ ಇದ್ದೆ, ಅವಳಿಗೆ ಹೆಂಗೆ ಬೇಕೋ ಹಂಗೆ ಆಡ್ತಾಳೆ ಅವಳು. ಮದುವೆ ಮಾಡ್ಕೊ ಬಂದಾಗ ಎಷ್ಟು ಸಣ್ಣಕ್ಕಿದ್ಲು, ಈಗ ತಿಂದು ತಿಂದು ಯಾವ ಥರ ಆಗಿದ್ದಾಳೆ. ಆಗ ನೋಡೋಕೋದ್ರೆ ಪಾಪ ನನ್ನ ಮಗನೇ ಸ್ವರ್ಗೋಗಿದ್ದಾನೆ. ಅತ್ತಮ್ಮ ತಗೊಳ್ಳಿ, ನಿಧಾನಕ್ಕೆ ಎದೊಳಿ ಮೇಲೆ ಅತ್ತಮ್ಮ, ನಿಧಾನಕ್ಕೆ ನೀರು ಕುಡಿರಿ. ಅಯ್ಯೋ ಸೊಸೆ ಮುದ್ದು, ನಿನ್ನ ಕೈಲಿ ನಾನು ಸೇವೆ ಮಾಡಿಸ್ಕೊಳಂಗಾಗೋಯ್ತಲ್ಲಮ್ಮ. ಅಪರೂಪಕ್ಕೆ ಬಂದು ನಾನೇ ನನ್ನ ಸೊಸೆನ ಚೆನ್ನಾಗಿ ನೋಡ್ಕೋಬೇಕು ಅಂದ್ಕೊಂಡಿದ್ದೆ, ಆದರೆ ಈ ರೀತಿ ಆಗೋಯ್ತಲ್ಲಮ್ಮ. ಅತ್ತೆಮ್ಮ, ನೀವು ಅದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡಿ, ಆರಾಮಾಗಿರಿ. ನಾನು ಬಂದಿದ್ದೀನಲ್ಲ, ನಾನು ನೋಡ್ಕೊಳ್ತೀನಿ ನಿಮ್ಮನ್ನ. ಬೇಗ ಬೇಗ ಹೋಗಿ ನಾನು ನಿಮಗೆ ಇಷ್ಟವಾಗಿರೋ ತಿಂಡಿನ ಮಾಡ್ತೀನಿ. ತಿಂದ್ಬಿಟ್ಟು ಡಾಕ್ಟರ್ ಹತ್ರ ಹೋಗೋಣ ಅತ್ತೆಮ್ಮ. ಏನಮ್ಮ ಡಾಕ್ಟರ್ ಹತ್ರನಾ? ಬೇಡಮ್ಮ ಬೇಡ, ಡಾಕ್ಟರ್ ಹತ್ರ ಹೋಗೋದ್ರೆ ನನಗಂತೂ ತುಂಬಾನೇ ಭಯ ಆಗುತ್ತೆ. ನಾನು ಇಷ್ಟು ವರ್ಷದಲ್ಲಿ ಯಾವತ್ತೂ ಡಾಕ್ಟರ್ ಹತ್ರ ಹೋಗಿಲ್ಲ. ಸ್ವಲ್ಪ ದಿನ ರೆಸ್ಟ್ ಮಾಡಿದ್ರೆ ಎಲ್ಲ ಸರಿ ಹೋಗ್ಬಿಡುತ್ತಮ್ಮ. ಅತ್ತೆ, ನೀವು ಆ ಥರ ಎಲ್ಲ ಹೇಳ್ಬಾರ್ದು. ನಿಮ್ಮ ಮಗ ಇಲ್ಲಾಂದ್ರೆ ಡಾಕ್ಟರ್ನ ಮನೆಗೆ ಕರೆಸ್ತೀನಿ ಅಂತ ಹೇಳ್ತಾ ಇದ್ರು. ಬೇಡಮ್ಮ ಸೊಸೆ, ಬೇಡ ಬೇಡ, 2 ದಿನ ನೋಡೋಣ. ಸರಿ ಹೋಗಿಲ್ಲ ಅಂದ್ರೆ ಆಮೇಲೆ ಡಾಕ್ಟರ್ ಹತ್ರ ಹೋಗೋಣ. ಸರಿ, ಅದನ್ನೆಲ್ಲ ಬಿಡಮ್ಮ. ಮನೇಲಿ ಅಪ್ಪ ಅಮ್ಮ ಹೇಗಿದ್ದಾರೆ? ಮತ್ತೆ ಅಣ್ಣನ ಮದುವೆ ಫಿಕ್ಸ್ ಆಗಿದೆ ಅಂತಲ್ಲ, ಅವ್ನ ಮದುವೆ ತಯಾರಿಲಿ ನೀನೇ ಇಲ್ದಂಗೆ ಆಯ್ತಲ್ಲಮ್ಮ. ನನ್ನಿಂದ ಇದೆಲ್ಲ ಆಗಿದ್ದು. ಅಯ್ಯೋ ಹಾಗೆಲ್ಲ ಯಾಕತ್ತೆ ಬೇಜಾರು ಮಾಡ್ಕೋತೀರಾ? ಏನು ಮಾಡೋಕ್ಕಾಗುತ್ತೆ ಹೇಳಿ, ಕೆಲವೊಮ್ಮೆ ಈ ಥರ ಆಗುತ್ತೆ. ನಾಳೆ ಏನೋ ಹುಡುಗಿಗೆ ಬಟ್ಟೆ ತೆಗಿಯಕ್ಕೆ ಹೋಗೋಣ ಅಂತ ಹೇಳಿದ್ರು ಅತ್ತೆ. ನಾನು ಹೋಗೋಣ ಅನ್ಕೊಂಡಿದ್ದೆ. ನಿಮ್ಗೆ ಈ ಥರ ಆಗಿರೋದನ್ನ ಕೇಳಿ ನಾನು ಅಲ್ಲಿರಲೇ ಇಲ್ಲ, ಬಂದ್ಬಿಟ್ಟೆ. ಅಯ್ಯೋ ನನ್ನ ಮುದ್ದು ಸೊಸೆ ಕಣಮ್ಮ ನೀನು. ನನಗೀಗಾಗಿದೆ ಅಂದ ತಕ್ಷಣ ಓಡ್ ಬಂದ್ಬಿಟ್ಟಿದ್ಯಾ? ಅಲ್ಲ ಕಣಮ್ಮ, ಅಲ್ಲಿ ಅತ್ತಿಗೆ ಮತ್ತೆ ಅಣ್ಣ ಏನು ಅನ್ಕೋತಾರೆ? ಅತ್ತೆ, ನನಗೆ ನಿಮ್ಗಿಂತ ಯಾವುದು ಹೆಚ್ಚಲ್ಲ ಅತ್ತೆ. ನಿಮ್ಮನ್ನ ಈ ಪರಿಸ್ಥಿತಿಲಿ ಬಿಟ್ಟು ನಾನು ಅಲ್ಲಿ ಖುಷಿಯಾಗಿರೋಕ್ಕಾಗುತ್ತಾ? ಅಯ್ಯೋ, ನಾನೊಬ್ಳು ನೋಡಿ ಮಾತಾಡ್ಕೊಂಡೆ ನಿಂತ್ಕೊಂಡೆ. ಪಾಪ ನೀವು ಹಸು ಅಂದ್ರಿ, ಬೇಗ ಬೇಗ ತಿಂಡಿ ಮಾಡ್ಬಿಡ್ತಂತೆ ತರ್ತೀನಿ ಅತ್ತೆ. ಹೌದು ಸುಷ್ಮಾ, ನನಗಂತೂ ತುಂಬಾ ಹೊಟ್ಟೆ ಹಸಿವಾಗ್ತಾ ಇದೆಯಮ್ಮ. ಹಾಂ ಸರಿ ಅತ್ತೆ, 5 ನಿಮಿಷ, ನಾನು ಅಡುಗೆ ಮಾಡ್ಕೊಂಡು ಬರ್ತೀನಿ ಈಗ. ಪಾಪ ಏನು ನಾಟಕ ಆಡ್ತಾಳೆ ನೋಡು. ನನ್ನ ಮಗನ ಹೀಗೆ ಮರಳು ಮಾಡಿರೋದು ಇವಳು. ಏನು ಅವ್ರ ಅಣ್ಣನ ಮದುವೆ ಬಟ್ಟೆ ತೆಗಿತಾ ಇದ್ರಂತೆ ನಾಳೆ, ಅದನ್ನು ಬಿಟ್ಟು ನನ್ನ ನೋಡ್ಕೊಳಕ್ಕೆ ಬಂದ್ಬಿಟ್ಲಂತೆ. ಮದುವೆ ಮಾಡ್ತಾ ಇರೋದೇ ಸಿಂಪಲ್ ಆಗಿ, ಆ ಮದುವೆಗೇನೆ ಇಷ್ಟೊಂದು ಬಿಲ್ಡಪ್ ಕೊಡ್ತಾಳೆ. ಅಪ್ಪ, ಈಗ ಒಂದು ಸ್ವಲ್ಪ ಆರಾಮಾಗಿ ಕುತ್ಕೋಬೋದು. ಇವ್ರ ಮುಂದೆ ಎಲ್ಲ ನಾಟಕ ಮಾಡಿ ಮಾಡಿ ಸಾಕಾಗಿದೆ ನನಗಂತೂ. ಇಲ್ಲಾಂದರೆ ಈ ಬಿತ್ರಿಯಲ್ಲಿ ಬರ್ತಾ ಇದ್ಲು ಇಷ್ಟು ಬೇಗ. ಅಲ್ಲೇ ಇನ್ನೂ ತಿಂಗಳಾನ್ಗಟ್ಲೆ ಮಾಡಿರ್ತಾ ಇದ್ಲು. ಹೇಗೋ ಮಗನ ನೋಡ್ಕೊಳ್ಳೋಕ್ಕೆ, ಮನೆ ನೋಡ್ಕೊಳ್ಳೋಕ್ಕೆ ನಮ್ಮ ಮತ್ತೆ ಬಂದಿದ್ದಾಳೆ ಕೆಲಸದೊಳ ಥರ. ನಾನು ಅಲ್ಲೇ ರಾಣಿ ಥರ ಇರೋಣ ಅಂತ ಯೋಚನೆ ಮಾಡ್ತಿದ್ಲ ಏನೋ. ಆದರೆ ನಾನು ಇವರತ್ತೆ. ಇವಳಿಗೆ ಇಷ್ಟು ಬುದ್ಧಿ ಇರಬೇಕಾದ್ರೆ ನನಗಿನ್ನೆಷ್ಟಿರಬೇಕು? ಅದಕ್ಕೆ ನಾಟಕ ಆಡಿ ಕರ್ಸ್ಕೊಂಡಿರೋದು ನಾನು ಸೇವೆ ಮಾಡೋಕ್ಕೆ ಇವಳನ್ನ. ಅಲ್ಲ, ನನಗಿಷ್ಟು ಹುಷಾರಿಲ್ಲ ಅಂದ್ರೆ ನಮ್ಮ ಅಣ್ಣ ಅದಕ್ಕೆ ಏನಾದರೂ ಬಂದ್ರ ನೋಡೋಕ್ಕೆ ಅಂತ ಮಾಡ್ತೀನಿ ಇವ್ರಿಗೆಲ್ಲ ಸರಿಯಾಗಿ. ಮದುವೆಗೆ ಹೋಗ್ಬಾರ್ದು, ಆ ಥರ ಮಾಡ್ತೀನಿ ನಾನು. ನಮ್ಮ ಅಣ್ಣ ಅದಕ್ಕೆಗೂ ಸರಿಯಾಗಿ ಬುದ್ಧಿ ಕಲಿಸ್ಬೇಕು. ಇದೇ ಒಂದು ಸರಿಯಾದ ಸಮಯ. ನನ್ನೇ ಮದುವೆ ಕಾರ್ಯಕ್ಕಾಗಲಿ ಏನಕ್ಕಾಗಲಿ ಕರೆದಿಲ್ಲ. ನಾನು ಆ ಮನೆ ಮಗಳು ತಾನೇ, ನಮ್ಮ ಅತ್ತಿಗೆಗೆ ಅಷ್ಟು ಬುದ್ಧಿ ಬೇಡವಾ? ಅವಳ ಮಗಳನ್ನ ಮಾತ್ರ ಕರ್ಸ್ಕೊಂಡಿದ್ದಾಳೆ. ನಮ್ಮ ಅಣ್ಣ ಮದುವೆ ಆದಮೇಲೆ ಈ ಥರ ಚೇಂಜ್ ಆಗ್ತಾನೆ ಅಂತ ಅಂದ್ಕೊಂಡೇ ಇರಲಿಲ್ಲ ನಾನು. ಇರೋಳೊಬ್ಳು ಅಕ್ಕ, ಇರೋ ನನ್ನ ಮಗನ ಮದುವೆಗೆ ಅವಳೇ ದೊಡ್ಡೋಳು ಅಂತ ಇರೋದು. ಅವಳನ್ನ ಕೇಳಿ ಎಲ್ಲ ಮಾಡೋಣ ಅಂತ ಇಲ್ಲವೇ ಇಲ್ಲ. ಒಂದು ಮಾತು ಇದುವರೆಗೂ ನನಗೆ ಮದುವೆ ಬಗ್ಗೆ ಏನಾರ ಹೇಳಿದಾನೆ ಇವನು. ನನ್ನ ಮಗನೂ ಕೂಡ ಮದುವೆಗೆ ಹೋಗ್ಬಾರ್ದು, ಆ ರೀತಿ ಮಾಡ್ತೀನಿ. ಇದೇ ನಾಟಕನ ಮದುವೆ ಮುಗಿಯೋವರೆಗೂ ಬಿಡಲ್ಲ. ನನ್ನ ಮಗಳಿಗೂ ಹೇಳ್ತೀನಿ, ಬರಬೇಡ ಕಣಮ್ಮ ನೀನು ಟ್ರೈನಿಂಗ್ ಅಂದ್ಕೊಂಡು ಅಲ್ಲೇ ಇರು ಅಂತ. ಅವಳೇನಾದರೂ ಇಲ್ಲಿಗೆ ಬಂದರೆ ಅವಳನ್ನ ನನ್ನ ನೋಡ್ಕೊಂತ ಬಿಟ್ಬಿಟ್ಟು ಇವರಿಬ್ಬರು ಹೋಗ್ಬಿಡ್ತಾರೆ ಮದುವೆಗೆ. ಹೇಗಿದ್ರು ನಿನ್ಗಾಗಲ್ವಲ್ಲಮ್ಮ, ಇಲ್ಲೇ ಇರೋ ನೀನು ಅಂತ ಬೇಕಾದ್ರೆ ಹೇಳಕ್ಕೂ ಇದು ಮಾಡಲ್ಲ ನನ್ನ ಮಗ. ಏನೇ ಆದರೂ ಮದುವೆ ಮುಗಿಯೋವರೆಗೂ ಈ ನಾಟಕನ ಮಾಡ್ತೀನಿ ನಾನು. ಯಾರೋ ಬಂದರು ಅನ್ಸುತ್ತೆ. ಅಮ್ಮ, ಅಯ್ಯೋ ಈ ನೋವನ್ನ ತಡ್ಕೊಳಕ್ಕಾಗ್ತಾ ಇಲ್ವಲ್ಲಪ್ಪ ದೇವ್ರೆ, ಯಾಕಪ್ಪ ಈ ಥರ ಮಾಡಿದೆ ನನಗೆ? ಅಮ್ಮ ಯಾಕಮ್ಮ ತುಂಬ ನೋವ್ತಾ ಇದೆಯಮ್ಮ? ಬಾರಮ್ಮ ಡಾಕ್ಟರ್ ಹತ್ರ ಹೋಗೋಣ. ಯಾಕಮ್ಮ ಇಷ್ಟು ಹಠ ಮಾಡ್ತಾ ಇದ್ದೀರಾ ನೀವು? ಡಾಕ್ಟರ್ ಹತ್ರ ಹೋಗೋಣ ಅಂತ ಅಂದರೆ ನೋವು ಹಾಗೆ ಹೇಗೆ ಸರಿ ಹೋಗುತ್ತೆ? ರೆಸ್ಟ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ಹೇಳಿರಂತಲ್ಲ ಸುಷ್ಮನ್ ಹತ್ರನೂ ಕೂಡ. ಮಗನೇ, ಇವತ್ತೊಂದಿನ ನೋಡೋಣ ಕಣಪ್ಪ, ಸರಿ ಹೋಗಿಲ್ಲ ಅಂದರೆ ನಾಳೆ ಹೋಗೋಣ. ಈಗ ಸುಷ್ಮಾ ಬೇರೆ ಬಂದಿದ್ದಾಳಲ್ವಾ? ಹೌದಮ್ಮ, ಪಾಪ ಸುಷ್ಮಾ ನೋಡಿ, ನಿಮ್ಮನ್ನ ಕಂಡ್ರೆ ಎಷ್ಟು ಇಷ್ಟಪಡ್ತಾಳೆ ಅವಳು. ನಾಳೆ ಏನೋ ಅವ್ರ ಅಣ್ಣನ ಮದುವೆಗೆ ಬಟ್ಟೆ ತೆಗಿಯಕ್ಕೆ ಹೋಗ್ಬೇಕಾಗಿತ್ತಂತೆ. ನಿಮ್ಗೆ ಈ ಥರ ಆಗಿದೆ ಅಂತ ಅಂದ್ಬಿಟ್ಟು ಆ ಕೆಲಸನೂ ಬಿಟ್ಟು ಬಂದ್ಬಿಟ್ಟಿದ್ದಾಳೆ ಅಮ್ಮ. ಹೌದು ಕಣಪ್ಪ. ಅಯ್ಯೋ ನಿನ್ನ ಹೆಂಡತಿ ಬಿಟ್ಟರೆ ಏನಿಲ್ಲ ಕಣಪ್ಪ. ಅಯ್ಯೋ ನನ್ನ ಸೊಸೆ ಆಗಿರೋದಕ್ಕೆ ಎಲ್ಲ ಕೆಲಸನೂ ಬಿಟ್ಟು ಓಡ್ ಬಂದಿದ್ದಾಳೆ. ಅಯ್ಯೋ ನನ್ನ ಮಗಳು ಗಿರ್ಜಂಗೂ ಈ ಟೈಮಲ್ಲೇ ಅದು ಯಾವುದೋ ಟ್ರೈನಿಂಗ್ ಅಂತೆ. ಇಲ್ಲಾಂದರೆ ಅವಳೇ ಬಂದಿರ್ತಾ ಇದ್ದು. ನಿಮ್ಮ ಹೆಂಡತಿ ಆರಾಮಾಗಿ ಅವ್ರ ಅಣ್ಣನ ಮದುವೆಯಲ್ಲಿ ಓಡಾಡ್ಕೊಂಡು ಇರ್ಬೋದಾಗಿತ್ತು. ನನ್ನಿಂದನೇ ಈ ಥರ ಎಲ್ಲ ಆಯ್ತಲ್ಲಪ್ಪ. ಯಾಕಾದ್ರೂ ಬಂದು ನಾನು ಈ ಊರಿಗೆ, ನನ್ನಿಂದ ಎಲ್ಲರಿಗೂ ತೊಂದರೆ.
ಅಮ್ಮ ನಾನು ಆ ಥರ ಹೇಳಿಲ್ಲಮ್ಮ, ಯಾಕೆ ಬೇಜಾರು ಮಾಡ್ಕೋತೀರಾ? ಅಯ್ಯೋ ನಾನೇನಾರು ನೀನು ಅಂದೆ ಅಂತ ಅಂದೇನಪ್ಪ. ನನ್ನ ಕಷ್ಟ ನಾನು ಹೇಳ್ಕೊಂಡೆ ಅಷ್ಟೇ ಕಣಪ್ಪ, ನೀನೇನಾರು ಅಂದೆ ಅಂತ ಅಂದ ನಾನು. ಅತ್ತೆ ಮಾತು ತಗೊಳ್ಳಿ, ನಿಮ್ಗೆ ಇಷ್ಟವಾದಂತಹ ಪಲಾವ್ ಮಾಡ್ಕೊಬಂದಿದ್ದೀನಿ, ಕೊಡಮ್ಮ ನಾನೇ ತಿಂತೀನಿ. ಅಯ್ಯೋ ಬೇಡ ಅತ್ತೆ ಬೇಡ, ಆವಾಗಲೇ ಕೈಕಾಲು ಅಲ್ಲಾಡ್ಸೋದಕ್ಕೆ ತುಂಬ ನೋವ್ತೈತೆ ಅಂದರೆ ನಾನೇ ತಿನ್ನಿಸ್ತೀನತ್ತೆ. ಅಯ್ಯೋ ಅಮ್ಮ, ಏನಾಯ್ತು? ಅಯ್ಯೋ ಸುಷ್ಮಾ, ನಿನ್ನ ಕೈ ಮೇಲೆಲ್ಲ ವಾಂತಿ ಮಾಡ್ಬಿಟ್ಟೆ, ಬೇಜಾರು ಮಾಡ್ಕೊಬೇಡ ಕಣಮ್ಮ ಸುಷ್ಮಾ. ತಡೆಯೋಕ್ಕೆ ಆಗಲಿಲ್ಲ, ನನಗೆ ಅದನ್ನು ಹೇಳೋಕ್ಕೂ ಆಗಿಲ್ಲ. ಯಾಕೋ ಈ ಪಲಾವ್ ಸ್ಮೆಲ್ ಕಂಡ್ರೆ ವಾಮಿಟ್ ಬರ್ತಾ ಇದೆ. ಅಯ್ಯೋ ಅತ್ತೆ, ಅದಕ್ಕೆಲ್ಲ ಬೇಜಾರೇನಿಲ್ಲ ಬಿಡಿ, ನಮ್ಮ ಅಮ್ಮನ ಥರನೇ ಅಲ್ವಾ ನೀವೂ. ಸುಷ್ಮಾ, ಯಾಕೋ ನನಗೆ ಈ ಪಲಾವ್ ಬೇಡ ಅನಿಸ್ತಾ ಇದೆ, ಬೇರೆ ಏನಾದರೂ ಮಾಡ್ಕೊಂಬರಮ್ಮ. ಹಾಂ ಸರಿ ಅತ್ತೆ, ಆಯಿತು, ಬೇಡ ಬಿಡಿ, ಈಗ ಬೇಡ ಅಂದರೆ ಬೇರೆ ಏನಾದ್ರು ಮಾಡ್ಕೊಂಬರ್ತೀನಿ. ನಿಮಗೆ ಊಟ ತಿಂಡಿ ಎಲ್ಲ ಸರಿಯಾಗಿ ತಿಂದಿಲ್ಲ ಗ್ಯಾಸ್ಟ್ರಿಕ್ ಆಗಿದೆ ಅನಿಸುತ್ತೆ. ಅಯ್ಯೋ ಏನೋ ಗೊತ್ತಿಲ್ಲ ಕಣಮ್ಮ, ಮೊದಲು ಚೆನ್ನಾಗೇ ಇದ್ದೆ, ಈಗ ಬಿದ್ದು ಈ ಥರ ನೋವಾದ್ಮೇಲೆ ಈ ಥರ ಎಲ್ಲ ಆಗ್ತಾ ಇದೆ. ತುಂಬಾ ಹೊಟ್ಟೆ ಹಸಿವು ಆಗ್ತಾ ಇದೆ, ಆದರೆ ತಿನ್ನೋಕ್ಕೆ ಆಗ್ತಾ ಇಲ್ವಲ್ಲ. ಬೇರೆ ಏನಾದರೂ ಮಾಡ್ಕೊಂಬ ಸುಷ್ಮಾ ಬೇಗ. ಹಾಂ ಸರಿ ಅತ್ತೆ, ಆಯಿತು, ಮಾಡ್ಕೊಂಬರ್ತೀನಿ. ಅಮ್ಮ ಹೋಟೆಲಿಂದ ಏನಾದ್ರು ತರಿಸ್ಕೊಡ್ಲ ಅಮ್ಮ? ಹೋಗ್ಲಿ, ಮನೇಲಿ ಮಾಡಿರೋ ಫುಡ್ ಯಾಕೆ ಸಪ್ಪಾಗ್ತಾ ಇಲ್ಲ ಅನ್ಸುತ್ತೆ ನಿಮಗೆ? ಅಯ್ಯೋ ಬೇಡ ಮಗನೇ, ಬೇಡ ಬೇಡ, ಹೋಟೆಲಲ್ಲಿ ಬೆಳಗ್ಗೆ ತಿಂದೆ ಈ ಥರ ಆಗಿರ್ಬೋದು, ಏನೋ ಗೊತ್ತಾಗ್ತಾ ಇಲ್ಲ ನನಗೆ. ಹೊಟ್ಟೆ ಹಸಿವಿಂದನೇ ಸತ್ತೋಗ್ತೀನೋ ಏನೋ ಅಂತ ಅನಿಸ್ತಾ ಇದೆ. ಹೋಗಪ್ಪ ಬೇಗ, ನೋಡು ಸುಷ್ಮಾ ಏನಾರು ಮಾಡ್ತಾ ಇದ್ದಾಳೆ, ಏನು ಮಾಡ್ತಿದ್ದಾಳೆ ಅಂತ ತಡ್ಕೊಳಕ್ಕೆ ಆಗ್ತಾ ಇಲ್ಲ ಮಗನೇ, ನನಗಂತೂ ಈ ಹೊಟ್ಟೆ ಹಸಿವನ. ಅಯ್ಯೋ ಪಾಪ ಅಮ್ಮ, ಹೊಟ್ಟೆ ಹಸು ಅಂತ ಇಷ್ಟು ಒದ್ದಾಡ್ತಾ ಇದ್ದಾರೆ. ಸುಷ್ಮಾ ಸುಷ್ಮಾ, ಇನ್ನೂ ಮಾಡಿಲ್ವಾ? ಎಷ್ಟೋ ತನಕ ತಗೊಂತೀಯಾ ಒಂದು ಅಡುಗೆ ಮಾಡೋದಕ್ಕೆ? ಅಮ್ಮ ಅಲ್ಲಿ ಹೊಟ್ಟೆ ಹಸು ಅಂತ ಹೇಳ್ತಾ ಇದ್ದಾರೆ. ನಿಂಗೆ ಅಷ್ಟು ಗೊತ್ತಾಗಲ್ವಾ ಯಾವ ಥರ ಅಡುಗೆ ಮಾಡಬೇಕು ನೀನು ಅಂತ? ನೋಡಿ ತಕ್ಷಣನೇ ಆ ಸ್ಮೆಲ್ಗೆನೆ ವಾಂತಿ ಬರೋ ಥರ ಮಾಡಿದ್ಯಾ? ನಮ್ಮಮ್ಮ ಏನಾದರೂ ಹಸುವಿಂದನೇ ಸತ್ತೋಗ್ಬೇಕು ಅಂತ ಮಾಡಿದ್ಯಾ? ಏನು ಮಾಡಿದ್ಯಾ ನೀನು? ನಾನೇನೋ ಪರವಾಗಿಲ್ಲ, ನಾನು ನಿಂತೆ ಅಮ್ಮನಿಗೆ ಹುಷಾರಿಲ್ಲ ಅಂದಿದ ತಕ್ಷಣ ಬಂದಿದ್ದಾಳೆ ನೋಡ್ಕೊಳ್ಳೋಕ್ಕೆ ಅಂತ ಅಂದರೆ ನಿನ್ನ ಉದ್ದೇಶನೇ ಬೇರೆ ಅಂತ ಅನಿಸ್ತಾ ಇದೆ ನನಗೀಗ. ನಮ್ಮಮ್ಮ ಇಲ್ಲಿಂದ ಬೇಗ ಓಡೋಗ್ಲಿ ಅಂತ ಈ ಥರ ಎಲ್ಲ ಮಾಡ್ತಿದ್ಯಾ ಹೇಗೆ? ಏನು ಹಾಕಿದ್ದೆ ಆ ಪಲಾವ್ಗೆ? ಆ ಥರ ವಾಂತಿ ಬರೋ ಥರ ಮಾಡಿದ್ದ? ರೀ ಮಾಡ್ತಾ ಇದ್ದೀನಿ ರೀ, ನಾನು ಚೆನ್ನಾಗಿ ಮಾಡಿದ್ದೆ, ನಾನು ಸ್ವಲ್ಪ ಟೇಸ್ಟ್ ಎಲ್ಲ ನೋಡಿದೆ, ಚೆನ್ನಾಗಿ ಇತ್ತು, ಆದರೆ ಅತ್ತೆಗೆ ಯಾಕೋ ಆಗ್ತಾ ಇಲ್ಲ ಅನ್ಸುತ್ತೆ. ಮಾಡ್ತಾ ಇದ್ದೀನಿ, ಇನ್ನೇನಾಗೋಯ್ತು ರೀ? ಏನು ನಮ್ಮ ಕರ್ಮನೋ ಏನೋ ಅಪ್ಪ, ಬಂದ ನಮ್ಮಮ್ಮನಿಗೆ ಒಂದು ಅಡುಗೆನೂ ಮಾಡೋಕ್ಕಾಗ್ತಾ ಇಲ್ಲ ನಿನಗೆ, ಅದಕ್ಕೆ ಅಲ್ಲಿಂದ ಬಿಲ್ಡಪ್ ಬೇರೆ ಕೊಟ್ಕೊಂಡು ಬಂದಿದ್ಯಾ? ರೀ ಯಾಕ್ರಿ ಈ ಥರ ಮಾಡ್ತಾ ಇರ್ತಿದ್ದೀರಾ? ನಾನು ಏನ್ರಿ ಮಾಡಿದೆ ನಿಮಗೆ? ನನ್ಗೆ ಆಸೆ ಇಲ್ವಾ ನಮ್ಮ ಅತ್ತೆಗೆ ಒಳ್ಳೆ ಅಡುಗೆ ಮಾಡಾಕ್ಬೇಕು ಅಂತ? ಏನು ಮಾಡ್ತೀಯೋ ಏನೋ ನಮ್ಮ ಕರ್ಮ, ಅದಕ್ಕೆ ಅಲ್ಲಿಂದ ಇಲ್ಲಿಗೆ ಬೇರೆ ಬರ್ಬೇಕು. ಅಲ್ಲೇ ಇದ್ದೀರ ಆಗ್ತಾ ಇತ್ತು, ನೀನು ಯಾಕಾದರೂ ಬಂದೋ ಏನೋ. ಹೇಗೋ ನಮ್ಮಮ್ಮನ್ನ ನಾನೇ ನೋಡ್ಕೊತಾ ಇದ್ದೆ, ಊಟನೂ ತಿಂದಂಗೆ ಮಾಡ್ಬಿಡ್ತಾ ಇದೀಯಾ. ಏನಾಯ್ತು ಇವ್ರಿಗೆ? ಯಾಕೆ ಇದ್ದಕ್ಕಿದ್ದಾಗೆ ಈ ಥರ ಆಡ್ತಾ ಇದ್ದಾರೆ? ಇಷ್ಟು ದಿನ ನನ್ನ ಗಂಡ ಒಂದು ಮಾತು ಬೈದವರಲ್ಲ, ಯಾಕೆ ಈ ಥರ ಆಡ್ತಾ ಇದ್ದಾರೆ ಅಂತಲೇ ಗೊತ್ತಾಗ್ತಾ ಇಲ್ವಲ್ಲ. ಏನೋ ಪಾಪ ಅವ್ರ ಅಮ್ಮಂಗೆ ಹುಷಾರಿಲ್ವಲ್ಲ, ಅದನ್ನ ನೋಡಿ ಈ ಥರ ಆಗ್ತಾ ಇದ್ದಾರೇನೋ. ನಾನೇ ತಾಳ್ಮೆಯಿಂದ ಇದ್ರಾಯ್ತು. ಸರಿ ಸರಿ, ಏನು ಮುಖ ನೋಡ್ತಾ ಇದೀಯಾ? ಬೇಗ ಅಡುಗೆ ಮಾಡ್ಕೊಂಡು ತಗೊಂಡ್ ಬಾ ಅಮ್ಮನಿಗೆ. ಅದೇನಿಟ್ಟೋ ಏನೋ ಆ ಒಲೆ ಮೇಲೆ ನೋಡು ಸೀದೋಗ್ತಾ ಇದೆ, ಬರೀ ಇದೇ ಹಾಳು ಮಾಡೋದೇ ಆಯ್ತು ನಿನ್ನ ಕೆಲಸ ಎಲ್ಲ. ಸರಿ ರೀ ಆಯಿತು, ಇನ್ನೇನು ಆಗ್ತಾ ಇದೆ, ತರ್ತೀನಿ ರೀ.